ಪಾಡ 5 ದೇವರು ವಾಕ್ ಕೊಟ್ಟಪಡಿ ಹುಟ್ಟಿದ ಮಗ. ಆಬಿರಾಮುವು ಸಾರಾಯಿವು ಕಾನಾನು ದೇಶಕ್ಕೆ ಬಂದು 10 ವರ್ಷ ಆದಿರಿವು ಅವರುಗಳಿಗೆ ಮಕ್ಕಳು ಇಲ್ಲ. அதனால சாராயி ஆபிராமனை ನೋಡಿ ಮಕ್ಕಳಿರುವುದು ಬಾಕ್ಯನ ದೇವರು ನನಗೆ ಕೊಡಲ. ನನಗೆ ವಯಸ್ಸೂ ಆಯೋತ್ತು. இனிமேலவும் ನನಗೆ ಮಕ್ಕಳು ಹುಟ್ಟುವುದೊಂದು ನಂಬಿಕೆ ಇಲ್ಲ. அதனால நன்னோட ಕೆಲಸக்காரிನ இன்றாங்க ஏற்றுக்கொண்டு அவளு மொழிவாங்க ನನಗೆ ಮಕ್ಕಳನ್ನ ಎತ್ತು ಕೊಡುರಿ ಅಂದು ಹೇಳಿಲ್ಲ. அதனால ஆபிராமு ஆகாரನ ಮದುವೆ ಮಾಡಿಕೊಂಡ. ಅವಳು ಅವನಿಗೆ ಒಂದು ಗಂಡು ಮಗನ ಎತ್ತುಕೊಟ್ಲು. ಆ ಗಂಡು ಮಗಿಗೆ ಇಸ್ಮವೇಲುಂದು ஆபிராமு பேரு மடிகித. ஆகார் மேல சாராயி பொறாமையாங்க இதில்லை. இஸ்மவேலியே 13 வயசு இருவாங்க. திருசிவும் ದೇವರು ಆಬಿರಾಮು ಕೂಡ ಮಾತಾಡಿರು. ದೇವರು ಆಬಿರಾಮನ ನೋಡಿ, ನಾನು ತುಂಬ ಬೆಳವಾದ ದೇವರು, ನಾನು ನಿನ್ನ ಕೂಡ ಒಂದು ಒಪ್ಪಂದ ಮಾಡುವಕ್ಕೆ ಓದ್ತೀನಿ ಅಂದು ಹೇಳಿರು. ಆಬಿರಾಮು ನೆತ್ತಿ ನೆಲದಲ್ಲ ಮುಟ್ಟುವುದು ಮಾತ್ರ ಮೊಕ್ಕ ಕುಪ್ಪರ ಬಿದ್ದ. ದೇವರು ಇನ್ನೂ ಅವನ್ನ ನೋಡಿ, நீ எல்லா ஜனக்கூட்டுக்கும் அப்பனாங்க ஆவ. நான் கானானு தேசான நினையவும் நின்னு தலைக்கட்டியவும் சொந்தவாங்க கொடுத்துனி. நான் ஏவாங்குவோ அவர்களோட தேவராங்க இருவேன். நீ ನಿನ್ನ ಮನೆಯಲ್ಲಿರುವುದು ಎಲ್ಲಾ ಗಂಡು ಮಗಿಯவும் ಸುನ್ನತ್ತು ಮಾಡಬೇಕು. ನಿನ್ನ ಇಂದ್ರಾದ ಸಾರಾಯಿ ಒಂದು ಗಂಡು ಮಗನ ಎರುವುಲು. ಅವತ ದೇವರು ವಾಕು ಕೊಟ್ಟಪಡಿ ಹುಟ್ಟಿದ ಮಗ. ಅವನಿಗೆ ಈಸಾಕ್ ಅಂದು ಪೇರು ಮಡುಗು. ಅವನ್ನ ಒಂದು ದೊಡ್ಡ ಜನಕೂಟವಾಂಗ ಮಾಡುವೆ. ಇಸ್ಮವೇಲ್ನವು ಒಂದು ದೊಡ್ಡ ಜನಕೂಟವಾಂಗ ಮಾಡುವೆ. ಆದರೆ ನನ್ನೋಡ ಒಪ್ಪಂದಾನ ಈಸಾக்கு ಕೂಡ ಮಾಡುವೆ ಅಂದು ಹೇಳಿರು. அதுக்கப்புறம் தேவரு ஆபிராமு 50 பேரனை மாற்றி ஆபிரகாமு ಅಂದು ಮಡಗಿರು. அதுக்கு ತುಂಬ ஆளுகளோட அப்பா அங்கந்து அர்த்தா. அப்புறம் சாராயோட பேரனை மாற்றி சாராள் ಅಂದು ಕೂಂಗಿರು. அதுக்கு ராணியா அங்கந்து அர்த்தா. ಆ ದಿನದಲ್ಲಿ ಆಬಿರಗಾಮು ಅವನೋಡ ಮನೆಯಲ್ಲಿರುವುದು ಎಲ್ಲ ಗಂಡು ಮಗುಗಳಿಗೂ ಸುನ್ನತ್ತು ಮಾಡಿದ. 1 ವರ್ಷ ಕಾಲದಲ್ಲಿ ಆಬಿರಗಾಮಿಗೆ 100 ವಯಸ್ಸಾಂಗವು சாராளிಗೆ 90 ವಯಸ್ಸಾಂಗவும் ಇರುವಾಂಗ. ಸಾರಾಳು ಒಂದು ಗಂಡು ಮಗನ ಎತ್ತಿಲ್ಲ. ದೇವರು ಹೇಳಿದ ಮಾದರಿಯೇ ಆ ಮಗಿಗೆ ஈசாக் ಅಂದು பேரு மடிகிரு. ஈசாக்கு சின்ன இதுனாங்க இருவாங்க. ದೇವರು ஆபிரகாமோட ನಂಬಿಕೆನ ಸೋದಿಸುವುக்கு ஆபிரகாம் ಹತ್ರ, ஆபிரகாமே ஈசாಕ್ನ ನನಗೆ ಬಲಿ ಕೊಡು ಅಂದು ಹೇಳಿರು. ಅದಕ್ಕೂ ஆபிரகாமு ದೇವரோட ಮಾತನ್ನ ಕೇಳಿ ஈசாಕ್ನ ದೇವರಿಗೆ ಬಲಿ ಕೊಡುವುಕ್ಕೆ ತಯಾರು ಮಾಡಿದ. ஆபிரகாமுವು ஈசாக்குವು ಬಲಿ ಕೊಡುವುದು ಎಡಕ್ಕೆ ನಡೆದು ಹೋಯ್ಕೊಂಡು ಇರುವಾಂಗ. ஈசாக்கு ஆபிரகாಮನ್ನ ನೋಡಿ, ಅಪ್ಪ ಬಲಿ ಕೊಡುವುಕ್ಕೆ ಸೋಂಜಿ ಇದ್ದಾದ, ಆದರೆ ಆಂಡು ಮರಿ ಎಲ್ಲಿ ಹಂಗಂದು ಕೇಳಿದ. ಅದಕ್ಕೆ ஆபிரகாமு ஈசாಕ್ನ ನೋಡಿ, ಮಗನೇ ಬಲಿ ಕೊಡುವುಕ್ಕೆ ಆಂಡು ಮರಿನ ದೇವರು ನಮಗೆ ಕೊಡುವರು ಅಂದು ಹೇಳಿದ. ಅವ್ರಿಗೋಲೆ ಬಲಿ ಕೊಡುವುದು ಎಡಕ್ಕೆ ಹೋದ உடனே ஆபிரகாமு ஈசாக்குನ கட்டி பலி கொடுவது மேட மேல மடிகித. அப்புறம் அவன பெட்டுவுக்கு ஆபிரகாமு கத்தின எத்துவாங்க. ದೇವರು ஆபிரகாம் ಹತ್ರ, ஆபிரகாமே ನಿನ್ನೋಡ ಇದನ್ನ ನೀ ಒಂದೂ ಮಾಡಬೇಡ. ನೀನು ಒಂದೇ ಮಗ ಅಂದು ಕೂಡ ನೋಡಲಾಂಗ. ನಿನ್ನ ಮಗನ ನನಗೆ ಕೊಟ್ಟುದನಾಲ ನೀ ನನಗೆ ಹಂಚಿದವಂದು ತಿಳ್ಕೊಂಡ ಅಂದು ಹೇಳಿರು. ಆ ಹೊತ್ತಲ ஆபிரகாமு ಮುಳ್ಳು ಗಿಡದಲ್ಲ ಮಾಟಿಕೊಂಡಿದ್ದ ಒಂದು ಆಂಡು ಕಡಾಯಿನ ನೋಡಿದ. ದೇವರು ಅದನ್ನ ஈசாக்கிಗೆ ಬದಲಾಂಗ ஆபிரகாமிಗೆ ಬಲಿ ಕೊಡುವುಕ್ಕೆ ಕೊಟ್ರು. ஆபிரகாமு ತುಂಬ ಸಂತೋಷದೋட ಅದನ್ನ ದೇವರಿಗೆ ಬಲಿ ಕೊಟ್ಟ. ಅப்புறம் ದೇವರು ஆபிரகாம் ಹತ್ರ, ನನಗ್ಯಾಗ ಎಲ್ಲಾತನೂ ಕೊಡುವುಕ್ಕೆ ನಿನಗೆ ಮನಸ್ಸಿದ್ದಾದ. ನಿನ್ನ ಒಂದೇ ಮಗನ್ನ ಕೂಡ ನನಗೆ ಬಲಿ ಕೊಡುವುಕ್ಕೆ ತಯಾರಾಗಿದ್ದೆ. அதனால நான் ನಿನಗೆ வாக்கு கொடுத்தினி. நீயே ஆசீர்வாதவாங்க இருவ. நின்னு தலைக்கட்டின நட்சத்திரகோல்ன புட அதிகவாங்க இருவுக்கு ಮಾಡುವೆ. இன்னுவும் நீ ನಾನು ಹೇಳಿದ ಮಾತನ್ನ ಕೇಳಿ ನಡೆದುದನಾಲ ಭೂಮಿಲಿರುವುದು ಎಲ್ಲಾ ಕುಟುಂಬಗಳು ನಿನ್ನ ಕುಟುಂಬ ಮುಳಿವಾಂಗ ಆಶೀರ್ವಾದನ ಈಸಿಕೊಂಬರು ಅಂದು ಹೇಳಿರು.